ಅಯ್ಯೋ ಬೇರೆಯವ್ರು ಬೇಡ, ನನ್ನನ್ನೇ ಅಟ್ಯಾಕ್ ಮಾಡೋದು ತುಂಬ ಕೆಲವು ಪತ್ರಕರ್ತರು ಮಂಜೂರು ಕ್ಯಾಚ್ ಮಾಡಿ ನಾನು ಹೇಳಿದೆ ಐ ಆಮ್ ನಾಟ್ ಮೀಟು, ಐ ಆಮ್ ವೀಟು ಅಂದೆ. ಅವಳು ಬಂದರೆ ನಾನು ಬರ್ತೀನಿ, ಅವಳು ಬರ್ತೀನಿ, ನಾನು ಯಾಕೋ ಸೋತ್ರೆ ನಾನು ಯಾಕೆ ಬರ್ಲಿಕ್ಕೆ ನಿಂದೆ. ಯಾರು ಹೇಳಲ್ಲ, ನಾನು ಓಪರಾಗಿ ಹೇಳಿದೆ ಮೀಟು ಅಣ್ಣ. ಏನು ಗೊತ್ತಾ, ಇವ್ರು ಯಾರು, ನಾವು ಯಾಕೆ ಕಡೆ ಅದ್ರಬೇಕು ಮೀಟು, ಅವನು ಯಾರು ತಂಗಲ್ ಮಾತೆಲ್ಲ ಕೇಳ್ತೀರಾ ಅಣ್ಣ. ಮೀಟು ಇಲ್ಲ, ನಾವು ವೀಟು. ಯಾಕೆ ಮೀಟು ಅಂತ ಯಾರು ಹೇಳೋದವನು? ಇದು ಕನ್ನಡದಿಂದ ಸ್ಟಾರ್ಟಾಗಿ ಕೇಳ ಅದೆಲ್ಲ. ಆಮೇಲೆ ಏನು ಅಂದರೆ, ಇವತ್ತಿನ ದಿನ ಒರಿಜಿನಲ್ ಆರ್ಟಿಸ್ಟ್ಗಳು ಯಾರು ಮೀಟು ಹೇಳಲ್ಲ. ಈ ಬುಡುಬುಡಿಕೆ, ಈ ಟಾಮಿ, ಇವ್ರು ಆಡ್ಕೊಳ್ಳೋದು ಕರ್ದ ಗಿಂಟ ಅಂತ. ಗಿಂಟದು ಕರ್ದ ಯಾರು ಇಲ್ಲ, ಅವ್ರವ್ರ ಟೆನ್ಷನ್ ಅವ್ರವ್ರಿಗೆ ಇರ್ತದೆ ಅಲ್ಲ. ಪ್ರೊಡ್ಯೂಸರ್ ಕರ್ದ, ಹೀರೋ ಕರ್ದ, ಯಾರು ಕರೆಯಲ್ಲ. ಅವರೇ ಕರೆದ್ರು ಯಾರು ಹೋಗೋ ಪರಿಸ್ಥಿತಿ ಇಲ್ಲ ಇವತ್ತು. ಅದರಿಂದ ಮೀಟು ಗೀಟು ನಮ್ಮ ಚಿತ್ರರಂಗದಲ್ಲಿ ಇಲ್ಲ. ಯಾರು ಅದು ಇಟ್ಕೊಳ್ಳಬೇಡಿ. ಆಮೇಲೆ ಯಾರು ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಬೇಡಿ. ಯಾವ ಬುಡುಬುಡಿಕೆ ಟೈಮ್ ಪಾಸ್ ಬರ್ತಾರೋ ಅವ್ರಿಗೆಲ್ಲ ತಲೆ ಕೆಡ್ಸ್ಕೊಬಾರ್ದು. ಸಿನಿಮಾಗಳು ಮಾಡೋಕ್ಕೂ ಒಳ್ಳೊಳ್ಳೆ ಸಿನಿಮಾ ಬೆಳಿಬೇಕು, ಮಾಡೋಣ. ಇದನ್ನು ಆಲ್ರೆಡಿ ನಮ್ಗೆ 6 ವರ್ಷ ಮುಂಚೆನೇ ಮೀಟು ಬಂತು ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಅಯ್ಯೋ ಬೇರೆಯವ್ರು ಬೇಡ, ನನ್ನನ್ನೇ ಅಟ್ಯಾಕ್ ಮಾಡೋದು ತುಂಬ ಕೆಲವು ಪತ್ರಕರ್ತರು ಮಂಜೂರು ಕ್ಯಾಚ್ ಮಾಡಿ ನಾನು ಹೇಳಿದೆ ಐ ಆಮ್ ನಾಟ್ ಮೀಟು, ಐ ಆಮ್ ವೀಟು ಅಂದೆ. ಅವಳು ಬಂದರೆ ನಾನು ಬರ್ತೀನಿ, ಅವಳು ಬರ್ತೀನಿ, ನಾನು ಯಾಕೋ ಸೋತ್ರೆ ನಾನು ಯಾಕೆ ಬರ್ಲಿಕ್ಕೆ ನಿಂದೆ. ಯಾರು ಹೇಳಲ್ಲ, ನಾನು ಓಪರಾಗಿ ಹೇಳಿದೆ. ಭಯ ಏನಿದೆ ರೀ ಪ್ರಪಂಚ. ಆಮೇಲೆ ಈ ನಮ್ಮ ಚಿತ್ರರಂಗ ಒಂದೇ ಅಲ್ಲ, ಪ್ರತಿಯೊಂದು ಏನೇನು ಇರ್ತದೆ ಇರ್ಕೊಳ್ಳಿ, ಅದು ಯಾರೂ ಇಲ್ಲ. ಅವ್ರವ್ರ ಅನಿಸಿಕೆ, ಅವ್ರ ಅಭಿಪ್ರಾಯ ಇದ್ದರೆ ಕೋಆಪ್ರೇಷನ್ ಹೋಗ್ತಾರೆ, ಯಾರು ಬೇಡ ಅನ್ನಲ್ಲ. ಅದನ್ನು ಮೀಟು ಇವ್ನಿಗೆ ಯಾಕೆ ಬಿಗ್ ಮೀಟು ತಗೊಂಡು ಅವ್ರು ಹೋಗ್ತಾರೆ. ಆಮೇಲೆ ನಮ್ಮ ಚಿತ್ರರಂಗ ಪ್ಯೂರ್ ತುಂಬ ಚೆನ್ನಾಗಿದೆ, ವೆರಿ ಗುಡ್, ರಿಲೇಷನ್ಶಿಪ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನಾವೆಲ್ಲ ಒಂದೇ ಮನೆಯವರು. ಸಿನಿಮಾಗಳು ಬೆಳಿಬೇಕು, ನಮಗೆಲ್ಲ ಒಳ್ಳೆ ಸಿನಿಮಾಗಳು ಬರಬೇಕು. ನಮಗೆ ಯಾವ ಕಲಾವಿದ್ರ ಬಗ್ಗೆ ಇಲ್ಲ, ಯಾವ ನಿರ್ದೇಶಕರ ಬಗ್ಗೆ ಒಂದು ಮನವಿ, ಒಂದು ಪ್ಲ್ಯಾನ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಬೇಬೇಕು ಸಿನಿಮಾ ಮಾಡಿ ಮುಗಿಸ್ಕೊಡಿ ಅನ್ನೋದಕ್ಕೆ. ಇವತ್ತು ಸಿನಿಮಾ ವೇಸ್ಟೇಜ್ ಮಾಡ್ತಿದ್ರೆ ಸಿನಿಮಾ ಅರ್ಧ ಗೆಲ್ತೀವಿ. ಇಷ್ಟುದ್ದ ತೆಗೆದು 2 ಗಂಟೆ ತೋರಿಸ್ತಾರೆ. ಇದು ಪ್ಲ್ಯಾನಿಂಗ್ ಇರಲ್ಲ. ಸುಮ್ಮನೆ ಕಲಾವಿದ್ರನ್ನ ಕರ್ತಾರೆ, ಕುಂಡ್ರಿಸ್ತಾರೆ. ಪ್ಲ್ಯಾನಿಂಗ್ ಅನ್ನೋದು ಮುಖ್ಯ. ಪ್ಲ್ಯಾನಿಂಗ್ ಅನ್ನೋದೇನು, ಸಿನಿಮಾ ಬಂದರೆ ಒಳ್ಳೇದು. ಆವತ್ತಿನ ಕಾಲದಲ್ಲಿ 12 ದಿನ, 13 ದಿನ, 14 ದಿನಕ್ಕೆ ಸಿನಿಮಾ ಮಾಡ್ತಾರೆ. ಯಾಕಾಗ್ತಿತ್ತು? ಎಲ್ಲ ಹಿಟ್ಟು. ಇವತ್ತು 100 ದಿನ, 200 ದಿನ. ಆಮೇಲೆ ಇವತ್ತಿನ ಪ್ಯಾ ಇಂಡಿಯಾ ಅಂತ. ಯಾವ ಪ್ಯಾನು ಇಂಡಿಯಾನಿಲ್ಲ. ಪ್ಯಾನ್ ಇಂಡಿಯಾ ಅಂದರೆ ಏನಂದರೆ ಎಲ್ಲ ಭಾಷೆಯಲ್ಲಿ ಎಲ್ಲ ಥರ ಶಾರ್ಟ್ ತೆಗಿಬೇಕು, ಅದು ಪ್ಯಾನ್ ಇಂಡಿಯಾ. ಕೆಲವು ಸಿನಿಮಾ ಆಗುತ್ತೆ, ಅದು ಖುಷಿ ಪಡೋಣ. ನಾವಿವತ್ತು ನಮ್ಮ ಚಿತ್ರರಂಗ ಎಲ್ಲೋ ಮಟ್ಟದಲ್ಲಿ ಬೆಳೆದೆ, ಅದಕ್ಕೆಲ್ಲ ಖುಷಿ ಪಡೋಣ. ಯಾರು ಹಸಿವು ಪಡೋದು ಬೇಡ. ನಮ್ಮ ಚಿತ್ರರಂಗ ಒಳ್ಳೇದಾಗಲಿ, ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳ್ಕೊತೀವಿ. ಒಬ್ಬ ನಿರ್ಮಾಪಕ ಉಳ್ಕೋಬೇಕು, ಉಳ್ಕೊಂಡ್ರೆ ಸಿನಿಮಾ ಮಾಡೋದು.